ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕರ್ಣನು ಯುದ್ಧದಲ್ಲಿ ಅರ್ಜುನನನ್ನು ಮೀರಿಸುತ್ತಾ ಬರುವುದನ್ನು ಕಂಡು ಕೃಷ್ಣನು ಅರ್ಜುನನನ್ನು ಉತ್ಸಾಹಗೊಳಿಸಿದುದು ಅರ್ಜುನನ ಶೌರ್ಯವು ಎಂಬ 96ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಕೃಷ್ಣನು ಅರ್ಜುನನ ಬಾಣಗಳೆಲ್ಲ ನಿಗ್ರಹಿಸಲ್ಪಡುವುದನ್ನು ಕಂಡು, ಕಿರೀಟಿ, ನೀನು ನೋಡುತ್ತಿರುವಂತೆಯೇ ಕರ್ಣನು ನಿನ್ನ ಅಸ್ತ್ರಗಳನ್ನೆಲ್ಲ ಪ್ರತ್ಯಸ್ತ್ರಗಳಿಂದ ಅಡಗಿಸುತ್ತಿರುವನು. ಇನ್ನು ನೀನೇಕೆ ಹೀಗೆ ಮಂಕು ಕವಿದಂತಿರುವೆ? ಕೌರವರ ಉತ್ಸಾಹ ಗರ್ಜನೆಯು ನಿನಗೆ ಕೇಳಿಸಲಿಲ್ಲವೇ? ಏಕೆ ಭ್ರಮಿಸುವೆ? ಕೌರವರೆಲ್ಲರೂ ಕರ್ಣನನ್ನು ಮುಂದಿಟ್ಟುಕೊಂಡು ನಿನ್ನ ಅಸ್ತ್ರಗಳೆಲ್ಲ ಪ್ರತ್ಯಸ್ತ್ರಗಳಿಂದ ಹತವಾಗುತ್ತಿರುವುದನ್ನು ನೋಡಿ ನಗುವರು. ಹಿಂದೆ ನೀನು ಯಾವ ಧೈರ್ಯದಿಂದ ಯುದ್ಧದಲ್ಲಿ ಮಹಾಘೋರ ರೂಪಿಗಳಾದ ತಾಮಸರನ್ನು ಕೊಬ್ಬಿದ ವೀರ್ಯವುಳ್ಳ ದಂಭೋದ್ಭವನೆಂಬ ಅಸುರನನ್ನು ಕೊಂದೆಯೋ, ಈಗಲೂ ಅದೇ ಧೈರ್ಯದಿಂದ ಕರ್ಣನನ್ನು ಕೊಲ್ಲು. ಈಗ ನಾನು ಕೊಡುವ ತೀಕ್ಷ್ಣವಾದ ಹಲ್ಲುಗಳುಳ್ಳ ಈ ಸುದರ್ಶನದಿಂದ ಹಿಂದೆ ಇಂದ್ರನು ನಮುಚಿಯ ತಲೆಯನ್ನು ಕಡಿದಂತೆ ಕರ್ಣನ ತಲೆಯನ್ನು ಕತ್ತರಿಸು. ಓ ವೀರ, ಬೇಡನ ವೇಷದಿಂದ ಬಂದ ಮಹಾತ್ಮನಾದ ಶಿವನನ್ನು ನೀನು ಯಾವ ಧೈರ್ಯದಿಂದ ಮೆಚ್ಚಿಸಿದೆಯೋ, ಈಗಲೂ ಅದೇ ಧೈರ್ಯವನ್ನು ಹಿಡಿದು ಕರ್ಣನನ್ನು ಆತನ ಅನುಯಾಯಿಗಳೊಡನೆ ಸಂಹರಿಸು. ಪುರ ಗ್ರಾಮಗಳೊಡಗೂಡಿ ಐಶ್ವರ್ಯ ಸಮೃದ್ಧವಾದ ಸಮುದ್ರಾಂತವಾದ ಭೂಮಿಯನ್ನು ಶತ್ರು ಬಾಧೆಯಿಲ್ಲದಂತೆ ಮಾಡಿ ರಾಜನಿಗೊಪ್ಪಿಸು. ಅದರಿಂದ ನೀನು ಅಸಮಾನವಾದ ಕೀರ್ತಿಯನ್ನು ಪಡೆಯುವೆ. ಶತ್ರುವೀರರು ಕರ್ಣನನ್ನು ಮುಂದಿಟ್ಟುಕೊಂಡು ನಿನ್ನ ದಿವ್ಯಾಸ್ತ್ರಗಳನ್ನೆಲ್ಲ ನಿಗ್ರಹಿಸಿ ಗರ್ಜಿಸುತ್ತಿರುವರು. ಈಗಲೇ ನೀನು ನಿನ್ನ ಸರ್ವ ಪ್ರಯತ್ನವನ್ನು ಹಿಡಿದು ನಿನ್ನ ಪರಾಕ್ರಮವನ್ನು ತೋರಿಸಬೇಕು. ಅದು ಅಲ್ಲಿ ಯುದ್ಧೋತ್ಸಾಹವುಳ್ಳ ಕರ್ಣನನ್ನು, ಶಕ್ತಿಗೊಂದಿದಂತಾಗಿರುವ ನಿನ್ನನ್ನು ನೋಡಿ ಸೃಂಜಯರು ಸೋಮಕರು ಓಡುತ್ತಿರುವರು ಎಂದನು. ಹೀಗೆ ಒಂದು ಕಡೆ ಭೀಮನಿಂದಲೂ ಮತ್ತೊಂದು ಕಡೆ ಕೃಷ್ಣನಿಂದಲೂ ಪ್ರೋತ್ಸಾಹಗೊಳಿಸಲ್ಪಡುತ್ತಿದ್ದ ಅರ್ಜುನನು ತನ್ನ ನಿಜ ಶಕ್ತಿಯನ್ನು, ಸಮಯೋಚಿತವಾದ ಇತರ ವಿಷಯಗಳನ್ನು, ತಾನು ಅಲ್ಲಿಗೆ ಬಂದಿರುವ ಉದ್ದೇಶವನ್ನು ಮನಸ್ಸಿಗೆ ತಂದುಕೊಂಡು ಕೃಷ್ಣನನ್ನು ಕುರಿತು, ವಾಸುದೇವ, ಲೋಕಕ್ಷೇಮಕ್ಕಾಗಿಯೂ ಈ ಕರ್ಣನ ವಧೆಗಾಗಿಯೂ ಇದು ಈಗಲೇ ನಾನು ಉಗ್ರವಾದ ಮಹಾಸ್ತ್ರವನ್ನು ಪ್ರಯೋಗಿಸುವೆನು. ಇದಕ್ಕೆ ನೀನು, ದೇವತೆಗಳು, ಬ್ರಹ್ಮದೇವನು, ಪರಮಶಿವನು, ಬ್ರಹ್ಮಜ್ಞಾನಿಗಳು ನನಗೆ ಅನುಮತಿಯನ್ನು ಕೊಡಬೇಕು ಎಂದನು. ಅಸಮಾನ ವೀರ್ಯವುಳ್ಳ ಸವ್ಯಸಾಚಿಯು ಹೀಗೆಂದು ಹೇಳಿ ಬ್ರಹ್ಮದೇವನಿಗೆ ನಮಸ್ಕರಿಸಿ ಆತನನ್ನು ಮನಸ್ಸಿನಲ್ಲಿ ಧ್ಯಾನಿಸಿದನು. ಆಮೇಲೆ ಶತ್ರು ದುಸ್ಸಹವೆನಿಸಿದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಆಗ ಅರ್ಜುನನ ಗಾಂಧೀವದಿಂದ ಸರ್ಪಗಳಂತೆ ಉಗ್ರವಾಗಿ, ಸೂರ್ಯ ಕಿರಣಗಳಂತೆ ಜ್ವಲಿಸುವ ಬಾಣಗಳು ಪರಂಪರೆಯಾಗಿ ಹೊರಟು ಎಲ್ಲಾ ದಿಕ್ಕುಗಳನ್ನು, ದಿಕ್ಕೋಣಗಳನ್ನು ಮರೆಸಿದವು. ಶತಸಹಸ್ರ ಸಂಖ್ಯೆಯಿಂದ ಹೊರಟ ಆ ಬಾಣಗಳು ಕ್ಷಣಮಾತ್ರದಲ್ಲಿ ಕರ್ಣನ ರಥವನ್ನು ಮುಚ್ಚಿಬಿಟ್ಟವು. ಅದೇ ಸಮಯದಲ್ಲಿ ಕರ್ಣನಿಂದ ಪ್ರಯೋಗಿಸಲ್ಪಟ್ಟ ಬಾಣಗಳು 1000 ಲೆಕ್ಕದಿಂದ ಹೊರಟು ಇಂದ್ರನಿಂದ ಸುರಿಸಲ್ಪಡುವ ವರ್ಷಧಾರೆಯಂತೆ ಚಿಕ್ತಿಯಿಲ್ಲದೆ ಅರ್ಜುನನ ಮೇಲೆ ತಾಗಿದವು. ಅಲ್ಲದೆ ಆಗ ಆ ಕರ್ಣನು ಕೃಷ್ಣನನ್ನು, ಕಿರೀಟಿಯನ್ನು, ವೃಕೋದರನನ್ನು ಮೂರು ಮೂರು ಬಾಣಗಳಿಂದ ಹೊಡೆದು ಪ್ರಬಲವಾದ ಸಿಂಹನಾದವನ್ನು ಮಾಡಿದನು. ಇದನ್ನು ಸಹಿಸಲಾರದೆ ಅರ್ಜುನನು ಏಕಕಾಲದಲ್ಲಿ ತನ್ನ ಬಿಲ್ಲಿನಿಂದ 18 ಬಾಣಗಳನ್ನು ಬಿಟ್ಟು ಕರ್ಣನ ಧ್ವಜವನ್ನು 1 ಬಾಣದಿಂದಲೂ, ಶಲ್ಯನನ್ನು 4 ಬಾಣಗಳಿಂದಲೂ, ಕರ್ಣನನ್ನು 3 ಬಾಣಗಳಿಂದಲೂ ಹೊಡೆದುದಲ್ಲದೆ ಉಳಿದ 10 ಬಾಣಗಳನ್ನು ಸುವರ್ಣ ಕವಚದಿಂದ ಕೂಡಿದ ಕರ್ಣನ ಸೇನಾಪತಿಯ ಮೇಲೆ ಬಿಟ್ಟನು. ಇದರಿಂದ ಆ ರಾಜಕುಮಾರನ ಶಿರಸ್ಸು ಮತ್ತು ಕೈಗಳೆರಡೂ ತುಂಡಾದವು. ಅವನ ಸಾರಥಿಯು ಸತ್ತನು. ಅವನ ಧ್ವಜವು ಬಿಲ್ಲು ಹೋದವು. ಕೊಡಲಿಯಿಂದ ಕಡಿಯಲ್ಪಟ್ಟ ಸಾಲ ವೃಕ್ಷದಂತೆ ಅವನು ರಥದಿಂದ ಕೆಳಕ್ಕೆ ಬಿದ್ದನು. ಅರ್ಜುನನು ತಿರುಗಿ ಕರ್ಣನ ಮೇಲೆ ಕ್ರಮವಾಗಿ 3, 8, 2, 4, 10 ಹೀಗೆ ಮೊತ್ತಕ್ಕೆ ಬಾಣಗಳನ್ನು ಹೊಡೆಯುತ್ತಾ ಅದೇ ಸಮಯದಲ್ಲಿ ಕರ್ಣನಿಗೆ ಬೆಂಬಲವಾಗಿ ಬಂದಿದ್ದ 400 ಆನೆಗಳನ್ನು ಕೊಂದನು. ಮಹಾರಥಿಕರನ್ನೊಳಗೊಂಡ 8 ರಥಗಳನ್ನು, 1000 ಕುದುರೆಗಳನ್ನು, 1000 ಮಂದಿ ಕುದುರೆಯ ವೀರರನ್ನು, 8,000 ಕಾಲಾಳುಗಳನ್ನು ಕೊಂದನು. ಲೋಕಕ್ಕೆ ಶೂರನೆನಿಸಿ ಉತ್ತಮಾಸ್ತ್ರಗಳಿಂದ ಅನ್ಯೋನ್ಯವಾಗಿ ಹೊಡೆದಾಡುತ್ತಿರುವ ಕರ್ಣ ಅರ್ಜುನರಿಬ್ಬರನ್ನು ನೋಡಿ ಮಹಾವೀರರೆಲ್ಲರೂ ಬೆರಗಾಗಿ ತಮ್ಮ ವಾಹನಗಳನ್ನು ಎಳೆದು ನಿಲ್ಲಿಸಿಕೊಂಡು ಅಲ್ಲಲ್ಲಿ ಸ್ತಬ್ಧರಾಗಿ ನಿಂತು ಬಿಟ್ಟರು. ಆಮೇಲೆ ಕರ್ಣನು ಸಿಂಹನಾದದೊಡನೆ ಗಾಂಧೀವದ ನಾಣನ್ನು ಬಾಣಗಳಿಂದ ಕತ್ತರಿಸಿ ಬೇರೆ ಬಾಣಗಳಿಂದ ಆತನನ್ನು ಮುಚ್ಚಿದನು. ಅದೇ ಸಮಯದಲ್ಲಿ ಕರ್ಣನು ಅರ್ಜುನನ ಮೇಲೆ 100 ಕ್ಷುದ್ರಕಗಳನ್ನು ಬಿಟ್ಟು ಪಡೆಯೊರ್ಚಿದ ಹಾವಿನಂತೆ ಉಗ್ರವಾದ 60 ಬಾಣಗಳಿಂದ ಕೃಷ್ಣನನ್ನು ಹೊಡೆದನು.
ಆಗ ಸೋಮಕರು ವೇಗದಿಂದ ಓಡಿದರು. ಇಷ್ಟರಲ್ಲಿ ಕಾರ್ಯಚತುರನು ಮಹಾಧನುರ್ಧಾರಿಯೂ ಆದ ಕಿರೀಟಿಯು ದೃಢವಾದ ಬೇರೊಂದು ಹೊಸ ನಾಣನ್ನು ತೆಗೆದು ನಿಮಿಷ ಮಾತ್ರದಲ್ಲಿ ಗಾಂಡೀವಕ್ಕೆ ಕಟ್ಟಿದನು. ಹೀಗೆ ಅರ್ಜುನನು ತನ್ನ ಹಸ್ತಲಾಘವದಿಂದ ನಡೆಸಿದ ಕಾರ್ಯದಲ್ಲಿ ಆತನ ಬಿಲ್ಲಿನ ಹಗ್ಗವು ಕತ್ತರಿಸಲ್ಪಟ್ಟದಾಗಲಿ ಅದಕ್ಕೆ ಆತನು ಬೇರೆ ನಾಣಿನ ಹಗ್ಗವನ್ನು ಹೂಡಿದುದಾಗಲಿ ಯಾವುದು ಕರ್ಣನಿಗೆ ತಿಳಿಯಲೇ ಇಲ್ಲ. ಇದು ಅತ್ಯಾಶ್ಚರ್ಯಕರವಾಯಿತು. ಕೂಡಲೇ ಅರ್ಜುನನು ಕರ್ಣನ ಬಿಲ್ಲಿನ ನಾಣನ್ನು ಕತ್ತರಿಸಿದುದಲ್ಲದೆ ಕೌರವರನ್ನು ಎದುರಿಸಿ ಬಾಣ ಪರಂಪರೆಗಳನ್ನು ಬಿಡುತ್ತಿದ್ದನು. ಆಗ ಪಾರ್ಥನ ಅಸ್ತ್ರಗಳಿಂದ ತಲೆ ಕವಿದಂತಾಗಿ ಆಕಾಶದಲ್ಲಿ ಪಕ್ಷಿ ಸಂಚಾರವೇ ನಿಂತು ಹೋಯಿತು. ಪಾರ್ಥನು ಅಟ್ಟಹಾಸ ಮಾಡುತ್ತಾ ನಿಮಿಷ ಮಾತ್ರದಲ್ಲಿ 10 ಬಾಣಗಳಿಂದ ಶಲ್ಯನ ಕವಚವನ್ನು ಭೇದಿಸಿ ಕರ್ಣನನ್ನು ಮೊದಲು 12 ಬಾಣಗಳಿಂದಲೂ ಆಮೇಲೆ 7 ಬಾಣಗಳಿಂದಲೂ ಹೊಡೆದನು. ಪಾರ್ಥನು ಅತಿ ವೇಗದಿಂದ ಹೊಡೆದ ಬಾಣಗಳಿಂದ ಗಾಯಪಟ್ಟು ರಕ್ತದಲ್ಲಿ ತೊಯ್ದ ದೇಹವುಳ್ಳ ಕರ್ಣನಿಗೆ ಕೋಪಾವೇಶ ಉಂಟಾಗಿ ಆಗ ಅವನು ಕಾಲರುದ್ರನಂತೆ ಕಾಣಿಸಿದನು. ಒಡನೆಯೇ ಅವನು 3 ಬಾಣಗಳಿಂದ ಅರ್ಜುನನನ್ನು ಹೊಡೆದನು. ಆಮೇಲೆ ಕೃಷ್ಣನನ್ನು ತೀರಿಸಿ ಬಿಡಬೇಕೆಂಬ ಉದ್ದೇಶದಿಂದ ಅವನ ಮೇಲೆ ಅಗ್ನಿ ಜ್ವಾಲೆಗಳಿಗೂ ಸರ್ಪಗಳಿಗೂ ಸಮಾನಗಳಾದ 5 ಬಾಣಗಳನ್ನು ಪ್ರಯೋಗಿಸಿದನು. ಆ ಬಾಣಗಳು ಸುವರ್ಣ ಚಿತ್ರಿತವಾದ ಪುರುಷೋತ್ತಮನ ಕವಚವನ್ನು ಮಾತ್ರ ಭೇದಿಸಿ ಕೆಳಗೆ ಬಿದ್ದು ಭೂಮಿಯಲ್ಲಿ ನಾಟಿದವು. ಆ ಬಾಣಗಳು ನೆಲಕ್ಕೆ ನಾಟಿ ಸ್ನಾನ ಮಾಡಿದಂತೆ ಶುದ್ಧವಾಗಿ ತಿರುಗಿ ಕರ್ಣನ ಕಡೆಗೆ ಓಡಿದವು. ಇಷ್ಟರಲ್ಲಿ ಧನಂಜಯನು 10 ಭಲ್ಲಗಳಿಂದ ಆ ಒಂದೊಂದು ಬಾಣವನ್ನು 3 ತುಂಡಾಗುವಂತೆ ಕತ್ತರಿಸಿ ಕೆಣಕಿದನು. ಅವು ಗರುಡನ ಕೊಕ್ಕಿನಿಂದ ಕತ್ತರಿಸಲ್ಪಟ್ಟ ಸರ್ಪಗಳಂತೆ ನೆಲದ ಮೇಲೆ ಬಿದ್ದವು. ಆಗ ಅರ್ಜುನನು ಒಣಗಿದ ಕಾಡನ್ನು ಸುಡುವ ದಾವಾಗ್ನಿಯಂತೆ ಕೋಪದಿಂದ ಜ್ವಲಿಸುತ್ತಾ ಕರ್ಣನ ಮರ್ಮಸ್ಥಾನಗಳಿಗೆ ತೀವ್ರ ಬಾಣಗಳನ್ನು ಪ್ರಯೋಗಿಸಿದನು. ಈ ಬಾಣಗಳು ಕರ್ಣನ ಮೈಯನ್ನು ನಡುಗಿಸಿಬಿಟ್ಟವು. ಆದರೂ ಮಹಾಧೀರನಾದ ಕರ್ಣನು ತನ್ನ ಧೈರ್ಯದಿಂದ ನಿಶ್ಚಲನಾಗಿ ನಿಂತನು. ತಿರುಗಿ ಅರ್ಜುನನು ಕರ್ಣನ ದೇಹಾವಯವಗಳನ್ನು ಹುಡುಕಿ ಹುಡುಕಿ ಹೊಡೆಯುವಂತೆ ಅನೇಕ ಬಾಣಗಳನ್ನು ಬಿಟ್ಟನು. ಆ ಮಹಾಸ್ತ್ರಗಳು 100 ಲೆಕ್ಕದಿಂದ ಬಂದು ಬೀಳುತ್ತಿದ್ದವು. ಆ ಬಾಣ ಸಮೂಹಗಳಿಂದ ದಿಕ್ಕು ವಿದಿಕ್ಕುಗಳು ಸೂರ್ಯಕಾಂತಿಯು ಕರ್ಣನ ರಥವು ಮಂಜಿನಿಂದ ಮುಚ್ಚಿ ಹೋದ ಬೆಟ್ಟದಂತೆ ಅದೃಶ್ಯವಾದವು. ಅರ್ಜುನನ ಈ ಪ್ರಬಲ ಬಾಣಗಳಿಂದ ನೊಂದು ಕರ್ಣನ ಹಿಂದೆ ಮುಂದೆ ಬೆಂಬಲವಾಗಿದ್ದವರು ಅವನ ಚಕ್ರ ರಕ್ಷಕರು ಭಯದಿಂದ ಓಡಿದರು. ಆಗ ಅರ್ಜುನನು ದುರ್ಯೋಧನನಿಂದ ಪ್ರೇರಿತರಾಗಿ ಬಂದ ಅನೇಕ ರಥವೀರರನ್ನು ಕೊಂದನು. 2,000 ಮಂದಿ ವೀರರನ್ನು ಅವರ ರಥಗಳೊಡನೆಯೂ ಸಾರಥಿಗಳೊಡನೆಯೂ ಕ್ಷಣಮಾತ್ರದಲ್ಲಿ ಧ್ವಂಸ ಮಾಡಿದನು. ಆಮೇಲೆ ನಿನ್ನ ಮಕ್ಕಳು ಇತರ ಕೌರವರು ಕರ್ಣನನ್ನು ಬಿಟ್ಟು ಓಡಿದರು. ಅರ್ಜುನನು ಅಲ್ಲಿ ಗಾಯಪಟ್ಟು ಕೂಗುತ್ತಿದ್ದವರನ್ನು ಬೆನ್ನಟ್ಟಿ ಹೊಡೆಯುತ್ತಿದ್ದನು. ಅನೇಕವಾಗಿ ನಿನ್ನ ಸೈನ್ಯವು ಕ್ಷೀಣಿಸುತ್ತಾ ಬಂದಿತು. ಆದರೆ ತಿರುಗಿ ದುರ್ಯೋಧನನು ಕರ್ಣನ ರಥವನ್ನು ಹಿಂಬಾಲಿಸುವಂತೆ ಕೌರವ ವೀರರನ್ನು ಹುರಿಗೊಳಿಸುವುದಕ್ಕಾಗಿ ಎಲ್ಲರನ್ನೂ ಕೂಗಿ, ಓ ಕ್ಷತ್ರಿಯರೇ, ನೀವೆಲ್ಲರೂ ವೀರ ಶ್ರೇಷ್ಠರು, ಕ್ಷತ್ರಿಯ ಧರ್ಮಾಸಕ್ತರು, ಈಗ ಕರ್ಣನನ್ನು ಬಿಟ್ಟು ಬಿಡುವುದು ನಿಮಗೆ ತಕ್ಕುದಲ್ಲ ಎಂದನು. ನಿನ್ನ ಪುತ್ರನು ಹೀಗೆ ಹೇಳುತ್ತಿದ್ದರೂ ಭಯಕ್ಕೀಡಾದ ಕೌರವ ವೀರರಾರು ನಿಲ್ಲಲೇ ಇಲ್ಲ. ಆಮೇಲೆ ದಿಕ್ಕುಗಳೆಲ್ಲವೂ ಶೂನ್ಯವಾಗಿರುವುದನ್ನು ಕಂಡು ಅವರವರು ಸಿಕ್ಕಿದ ಕಡೆಗೆ ಓಡಿದರು. ಕರ್ಣನು ಹೀಗೆ ಅರ್ಜುನನ ಬಾಣದಿಂದ ಬಾಧಿಸಲ್ಪಡುತ್ತಿರುವಾಗ ಕೌರವರೆಲ್ಲರೂ ಆತನನ್ನು ಕೈಬಿಟ್ಟು ಹೋಗುತ್ತಿದ್ದರು. ಆತನು ಮಾತ್ರ ಆ ಯುದ್ಧದಲ್ಲಿ ಸ್ವಲ್ಪವೂ ಎದೆಗುಂದದೆ ತಾನೊಬ್ಬನೇ ಆ ಅರ್ಜುನನನ್ನು ಎದುರಿಸಿ ಹೊಡೆಯುತ್ತಿದ್ದನು. ಇದು 96ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.